ನೀವುಗಳು ಮಾಡ್ತಿರೋ ಬಂದಿಂದ ಎಷ್ಟು ಜನ ಸಾರ್ವಜನಿಕರು ತೊಂದರೆ ಆಗ್ತಿದೆ ಅಂತ ನೀವೇ ನೋಡ್ತಾ ಇದೀರಲ್ಲ. ಸುಮ್ಮನೆ ಗಾಡಿಗಳನ್ನ ತೆಗೀರಿ. ತೆಗಿಯಂಗಿಲ್ರಿ. ಯಾರು ಏನ ಹೇಳಿದ್ರು ನಮ್ ಗುರುಪಾದಪ್ಪ ಹೇಳೋ ಮಠ ನಾವ್ ಗಾಡಿ ತೆಗಿಯಂಗಿಲ್ರಿ. ರೇ, ನಿಮ್ ಗುರುಪಾದಪ್ಪ ಅವ್ರು ಸಾವಿರಾರು ಹೇಳ್ಬೋದ್ರಿ. ನೀವುಗಳು ಮಾಡ್ತಿರೋ ಬಂದಿಂದ ಸ್ಕೂಲ್ ಮಕ್ಳಿಂದ ಹಿಡಿದು ಸಾರ್ವಜನಿಕರವ್ರಿಗೆ ಎಷ್ಟು ತೊಂದರೆ ಆಗ್ತಿದೆ ಅಂತ ನಿಮ್ಗೆ ಗೊತ್ತೇನ್ರಿ? ನೀವೇನ ಹೇಳಿ, ಆ ಗುರುಪಾದಪ್ಪನೇ ನಮ್ ಸರ್ಕಾರ. ಅವ್ನ್ ಎದುರು ಹಾಕೊಂಡವ್ರು ಯಾರು ಬಾಳ ಹಂಗಿಲ್ಲ, ಬದುಕೋಂಗಿಲ್ರಿ. ನೆನ್ಪಿಟ್ಕೊಳ್ರಿ. ಅಂಕಲ್, ಇವತ್ತು 9:00ವರೆಗೆ ಎಕ್ಸಾಮ್ ಇದೆ. ಹೋಗ್ಲಿಲ್ಲ ಅಂದ್ರೆ ವರ್ಷ ಪೂರ್ತಿ ಹಾಳಾಗುತ್ತೆ. ಹೇಳಿ ಅಂಕಲ್, ಹೇಳಿ ಪ್ಲೀಸ್. ಕೇಳಿದ್ರ? ತನ್ನ ಮಗು ಭವಿಷ್ಯ ಚೆನ್ನಾಗಿರ್ಲಿ ಅಂತ ಕಷ್ಟಪಟ್ಟು ತಂದೆ ತಾಯಿಗಳು ಸ್ಕೂಲಿಗೆ ಕಳಿಸ್ತಾರೆ. ವರ್ಷ ಪೂರ್ತಿ ಸ್ಕೂಲ್ಗೆ ಹೋಗಿ ಇವತ್ತೊಂದಿನ ಎಕ್ಸಾಮ್ ಬರೀಲಿಲ್ಲ ಅಂದ್ರೆ ಈ ಮಗು ಭವಿಷ್ಯ ಹಾಳಾಗುತ್ತೆ. ಇದನ್ನೇ ನಿಮ್ ಗುರುಪಾದ ಬಂದು ಕೇಳ್ತಾನ? ಮರ್ಯಾದೆಯಿಂದ ಗಾಡಿ ತೆಗೀರಿ. ನಾವು ಅಷ್ಟೇ ಮರ್ಯಾದೆಯಿಂದ ಹೇಳಿ ಕತ್ತೀವ್ರಿ. ಯಾವ್ದೇ ಕಾರಣಕ್ಕೂ ಗಾಡಿ ತೆಗಿಯಂಗಿಲ್ಲ. ಅದೇನ್ ಮಾಡ್ತೀರಾ ಮಾಡ್ಕೋರಿ. ಹಾ, ಅಯ್ಯೋ ದಾರಿ ಬಿಡಿಯಪ್ಪ. ರೀ ರೀ ನೋಡಿ, ಏನಾಯ್ತು ಲಕ್ಷ್ಮಿ? ಏನಾಯ್ತು ಮಗುಗೆ? ಏನ್ ಮಾಡ್ಕೊಂಡ್ಯಪ್ಪ? ನಮ್ ವಿಶ್ವ ಮಾಡಿ ಮೇಲೆ ಬಿದ್ದು ಪೆಟ್ಟು ಮಾಡ್ಕೊಂಡನ. ಬಹಳ ರಕ್ತ ಹೋಗೈತಿ. ಎಚ್ಚಿರ್ತಪ್ಪೇನ್ರಿ. ದವಾಖಾನಿ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಯಾರು ಆಟೋದವ್ರು ಬರೋವಲ್ರು, ಯಾರು ಗಾಡಿ ತೆಗಿಯೋದಿಲ್ಲ ಅಂತಾರ. ಹಿಂಗ ಆಗ್ಬಿಟ್ರೆ ಸತ್ತು ಹೋಗ್ತಾನ್ರಿ ಇವ. ರೀ, ನೀವ್ ಹಿಂಗ್ ವಿಚಾರ ಮಾಡ್ಕೊಂತ ನಿಂತ್ರ ನಮ್ ಮಗು ನಮಗ್ ಸಿಗೋದಿಲ್ರಿ, ಸಿಗೋದಿಲ್ಲ. ಮಗುನ ದವಾಖಾನೆ ಕರ್ಕೊಂಡು ಹೋಗ್ಬೇಕು. ತೆಗಿಯೋ ಗಾಡಿನ. ಒಂದ್ ನಿಮಿಷ. ನೀವುಗಳೇನಾದ್ರೂ ಈಗ ಬಸ್ ತೆಗೆದ್ರೆ ನಾನ್ ಬಸ್ಸಿಗೆ ಬೆಂಕಿ ಹಚ್ಬೇಕಾಗುತ್ತೆ. ನಿನ್ ಮಗುಗ್ ತೊಂದರೆ ಆಯ್ತು ಅಂತ ನೀನ್ ಬಸ್ ತೆಗಿಯ ಕೊಟ್ಟಿದ್ಯಲ್ಲ, ಇವರೆಲ್ಲ ಏನ್ ಮಕ್ಳಲ್ವಾ? ನೀವುಗಳು ಮಾಡ್ತಿರೋ ಬಂದಿಂದ ಊರ್ ಜನಗಳಿಗೆಲ್ಲ ತೊಂದರೆ ಆಗ್ತಿದ್ಯಲ್ಲ, ಅವಾಗ ನೀನ್ ಮಾಡಿದ ತಪ್ಪು ಅಂತ ನಿಂಗೆ ಅನ್ಸ್ಲಿಲ್ಲ? ಈ ಸಮಯದಾಗ ಹಿಂಗೆಲ್ಲ ಮಾತಾಡ್ಬೇಡಿ ಸರ್. ನಿಮಗ್ ಕೈ ಮುಗಿತೀನಿ. ನನಗಿರೋದು ಒಂದೇ ಮಗು ಸರ್. ದಯವಿಟ್ಟು ಗಾಡಿ ತೆಗಿಲಿಕ್ ಬಿಡಿ ಪ್ಲೀಸ್ ಸಾಹೇಬ್ರ. ನಿನ್ ಮಗುಗೆ ಹೆಚ್ಚು ಕಮ್ಮಿ ಆದ್ರೆ ಆ ಗುರುಪಾದ ಬಂದ್ ಕಾಪಾಡ್ತಾನ. ಈ ಮಗು ಎಕ್ಸಾಮ್ ಬರೀಲಿಲ್ಲ ಅಂದ್ರೆ ಬಂದದ್ರ ಭವಿಷ್ಯ ಬರೀತಾನ. ಕಾಕಿ ತೆಗೆದ್ರೆ ನಾವು ನೀವೆಲ್ಲ ಪಬ್ಲಿಕ್ ರೀ. ಮೊದ್ಲು ಪಬ್ಲಿಕ್ ಪ್ರಾಬ್ಲಮ್ನ ಸ್ಪಂದಿಸೋದನ್ನ ಕಲ್ತ್ಕೊಳ್ಳಿ. ನಾವೆಲ್ಲ ಒಟ್ಟಾಗಿದ್ರೆ ಅಂತ 1000 ಜನ ಗುರುಪಾದ ಬಂದ್ರು ನಮ್ಮನ್ನೇನು ಮಾಡಕ್ಕಾಗಲ್ಲ. ಒಳ್ಳೆ ವಿಷಯಕ್ಕೆ ಬಂದ್ ಮಾಡಿ ಒಪ್ಕೊಳ್ಳೋಣ. ಯಾವನ ರೌಡಿ ಸತ್ತ ಅಂತೆಲ್ಲ ಬಂದ್ ಮಾಡಕ್ ಹೊರಟಿದ್ರಲ್ರಿ. ಬನ್ರಿ ಇಲ್ಲಿ. ಮೊದ್ಲ ಆ ಮಗುಗೆ ಹಾಸ್ಪಿಟ್ಲ್ಗೆ ಹೋಗೋ ವ್ಯವಸ್ಥೆ ಮಾಡ್ರಿ. ತುಂಬಾ ಥ್ಯಾಂಕ್ಸ್ ಸಾಹೇಬ್ರ. ಲೆಸಿನ ನೀ ಗಾಡಿ ತೆಗಿಯೋ, ಗಾಡಿ ತೆಗಿ. ಲಕ್ಷ್ಮಿ ಮೇಲೆ ಆಯ್ತಲ್ಲ, 1000 ಜನ ಗುರು ವಂಶದವ್ರು ಬಂದ್ರು ನಮ್ಮನ್ನ ಏನು ಮಾಡಕ್ ಆಗಕ್ಕಿಲ್ಲ. ನಡೀರ ಬಂದ್ರ ಗಾಡಿ ತೆಗಿಯೋಣ. ಗಂಡೆದೆ ಗೌಡ ಇವನು, ಈ ನಾಡಿಗೆ ಹುಲಿ ಇವನು.